ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ. ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಮುತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿಕೊಡ್ತೀರಾ. ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾಯಾದಿಗಳು. ನಿಮಗೇಕೆ ಕೊಡಬೇಕು ಕಪ್ಪ? ಇಂತಹ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 21. ಎಡಿಗಳಾದ್ರೆ ಬದುಕುವೆವು, ಬಿಡಿಗಳಾದ್ರೆ ಸಾಯುವೆವು ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಯುದ್ಧದ ಸಂದರ್ಭದಲ್ಲಿ ಅವರ ಸೈನಿಕರಿಗೆ ಹೇಳಿದ್ರು. ಸೇಂಟ್ ಜಾನ್ ಥಾಕರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನ ಎದುರು ಹಾಕಿ ಕಿತ್ತೂರು ವೀರರ ಗುಂಡೇಟಿಗೆ ಬಲಿಯಾಗಿದ್ದ ಬ್ರಿಟಿಷರಿಗೆ ಕಿತ್ತೂರು ಕನ್ನಡಿಗರ ಶೌರ್ಯದ ಮುಂದೆ ಅದು ಮೊದಲ ಸೋಲಾಗಿತ್ತು. ಇದು ಭಾರತ ಸ್ವಾತಂತ್ರ್ಯ ಪಡೆಯೋ 123 ವರ್ಷಗಳ ಮೊದಲೇ ಕನ್ನಡಿಗರು ಹಚ್ಚಿದ್ದ ಕ್ರಾಂತಿ ಜ್ಯೋತಿಯಾಗಿತ್ತು. ನಂತರ ಇಂಥ ಅನೇಕ ಘಟನೆಗಳು ಭಾರತದ ತುಂಬೆಲ್ಲ ನಡೆದವು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸ್ಮರಣಾರ್ಥ ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು ಹೀಗೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಅವರ ಪ್ರತಿಮೆ ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ಕನ್ನಡಿಗರು ಕಿತ್ತೂರು ವಿಜಯೋತ್ಸವ ದಿನವನ್ನ ಆಚರಿಸಿಕೊಳ್ತಾರೆ. ವೀರ ಚೆನ್ನಮ್ಮನಿಗೆ ಗೌರವ ಸಮರ್ಪಣೆ ಮಾಡ್ತಾರೆ. ಇಂಥ ಮಹಾವೀರ ರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.